ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಶನಿದೇವಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಕುಂಭರಾಶಿಯ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ. ನಾನಿವಾಗ ತಿಳಿಸಿಕೊಳ್ತಿದ್ದೀನಿ ಮೇ ಭವಿಷ್ಯವನ್ನು. ಹೌದು, ನಾಳೆ ನಿಮ್ಮ ಜೀವನದಲ್ಲಿ ಅಂದರೆ ಈ ಸತ್ಯವನ್ನು ಕೇಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ. ನಾಳೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಪ್ರಮುಖ ಘಟನೆಯು ನಿಮ್ಮ ನಿದ್ರೆಯನ್ನು ಕಸಿದುಕೊಳ್ಳುತ್ತದೆ ಎಂದು ನಾವು ಸಂಪೂರ್ಣವಾಗಿ ಖಾತರಿಪಡಿಸುತ್ತೇವೆ. ಹೌದು, ದೇವರು ಎಲ್ಲರಿಗೂ ಅವಕಾಶ ನೀಡುತ್ತಾನೆ ಎಂದು ಅವರು ಹೇಳುತ್ತಾರೆ ಮತ್ತು ಈಗ ನೀವೆಲ್ಲರೂ ಆ ಅವಕಾಶವನ್ನು ಪಡೆದಿದ್ದೀರಿ. ನಾಳೆಯಿಂದ ಪ್ರಾರಂಭಿಸಿ ನಿಮ್ಮ ಜೀವನದಲ್ಲಿ ಒಂದು ಘಟನೆ ಸಂಭವಿಸುತ್ತದೆ. ಅದು ನಿಮ್ಮನ್ನು ತೀವ್ರವಾಗಿ ಆಘಾತಗೊಳಿಸುತ್ತದೆ. ಹೌದು, ದೇವರ ಇಚ್ಛೆಯನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಈ ಘಟನೆಯು ಒಂದು ದಿನ ಸಂಭವಿಸುವುದು ಖಚಿತವಾಗಿತ್ತು. ಈಗ ನಿಮ್ಮ ಜೀವಿತಾವಧಿಯಲ್ಲಿ ನೀವು ನಿಮ್ಮ ಕ್ರಿಯೆಗಳ ಫಲವನ್ನು ಪಡೆಯುತ್ತೀರಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹಾಲು ನೀರಿನಿಂದ ಬೇರ್ಪಡಲಿದೆ. ದೇವರು ಯಾರಿಗೂ ನ್ಯಾಯ ನೀಡುವುದಿಲ್ಲ ಮತ್ತು ಅಂದರೆ ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಒಳ್ಳೆಯ ಕಾರ್ಯಗಳ ಫಲವನ್ನು ನೀವು ಪಡೆಯುತ್ತೀರಿ. ಅದನ್ನು ನಿರ್ಲಕ್ಷಿಸಬೇಡಿ ಮತ್ತು ಕೊನೆಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಲು ನಮ್ಮ ಜೀವನದ ಅಮೂಲ್ಯ ಸಮಯವನ್ನು ತೆಗೆದುಕೊಳ್ಳಿ. ನಾಳೆ ನೀವು ವಿಷಾದಿಸುತ್ತೀರಿ, ಏಕೆಂದರೆ ಅಂತಹ ಅವಕಾಶ ಹಾಗಾಗಿ ಬರುವುದಿಲ್ಲ ಸ್ನೇಹಿತರೆ. ನಿಮ್ಮ ಅದೃಷ್ಟದಲ್ಲಿ ಇಂತಹ ಅದೃಷ್ಟದ ಘಟನೆ ಸಂಭವಿಸಲಿದೆ ಎಂದು ನೀವು ತುಂಬ ಅದೃಷ್ಟವಂತರು. ವಿಡಿಯೋ ಪ್ರಾರಂಭಿಸುವ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಶನಿದೇವರು ಎಲ್ಲ ನಿಜವಾದ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ನಿಮ್ಮ ಇಡೀ ಜೀವನ ಕುಟುಂಬ ನೇರ ಆಶೀರ್ವಾದ ಶನಿದೇವರ ಕೃಪೆಗೆ ಪ್ರೀತಿಗೆ ಪಾತ್ರರಾಗುತ್ತೀರಿ. ನಾಳೆಯಿಂದ ಏನೇ ನಡೆದರೂ 7 ಜನ್ಮಗಳವರೆಗೂ ನೆನಪಿನಲ್ಲಿ ಉಳಿಯುತ್ತದೆ. ನಂಬಲು ನಿಮಗೆ ಕಷ್ಟವಾಗಬಹುದು, ಆದರೆ ಈ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಿಮಗೆ ಬಹಿರಂಗಗೊಳ್ಳುವ ಸತ್ಯವು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಶನಿದೇವರ ಎಲ್ಲ ಭಕ್ತರು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಇಷ್ಟಪಡುವವರು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದ ಉಳಿಯುತ್ತದೆ. ಕರ್ಮದ ದೇವರು ಮತ್ತು ಎಲ್ಲರ ಜೀವನದಲ್ಲಿ ನ್ಯಾಯವನ್ನು ನೀಡುವ ಭಗವಾನ್ ಶನಿದೇವ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದ್ದಾರೆ. ನಾಳೆಯಿಂದ ಸಂಭವಿಸಲಿರುವ ಘಟನೆಗಳು ಇಡೀ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಈಗ ನೀವು ಮೊದಲು ಎದುರಿಸಿದ ಯಾವುದೇ ದುಃಖ ಅಥವಾ ಹೋರಾಟ ಇನ್ನು ಮುಂದೆ ಇರುವುದಿಲ್ಲ. ಹೋರಾಟದ ದಿನಗಳು ಕೊನೆಗೊಳ್ಳುತ್ತಲಿದೆ. ನಿಮ್ಮ ಜೀವನವು ಇನ್ನು ಮುಂದೆ ಒಂದೇ ಆಗಿರುವುದಿಲ್ಲ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ಆಗಲಿರುವ ದೊಡ್ಡ ಬದಲಾವಣೆ ನಿಮ್ಮ ಜೀವನದುದ್ದಕ್ಕೂ ನೀವು ಅದನ್ನು ನೆನಪಿಸಿಕೊಳ್ಳುತ್ತೀರಿ. ಶನಿದೇವನು ನಿಮಗೆ ಅದಕ್ಕಾಗಿಯೇ ಮುಂದಿನ 24 ಗಂಟೆಗಳಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಇದರಿಂದ ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಯಿಂದ ನೀವು ನಿಜವಾಗಿಯೂ ಪ್ರಯೋಜನ ಪಡೆಯಬಹುದು. ನೀವು ಈ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಎಚ್ಚರಿಕೆಯಿಂದ ಸದ್ದಿಲ್ಲದೆ ಆರಂಭದಿಂದ ಅಂತ್ಯದವರೆಗೆ ಏಕಾಂತ ಸ್ಥಳದಲ್ಲಿ ವೀಕ್ಷಿಸಿದರೆ ನಿಮ್ಮ ಜೀವನವು ಬದಲಾಗುತ್ತದೆ. ಈ ದಿನವನ್ನು ನಿಮ್ಮ ಜೀವನದ ಪ್ರಮುಖ ದಿನವೆಂದು ನೀವು ನೆನಪಿಸಿಕೊಳ್ಳುತ್ತೀರಿ. ನಾವು ಹೇಳಿದ್ದಕ್ಕಾಗಿ ನಮಗೆ ಧನ್ಯವಾದ ಹೇಳುತ್ತೀರಿ. ನೀವು ಆಗಾಗ್ಗೆ ದಿನಕ್ಕೆ 15ರಿಂದ 20 ನಿಮಿಷಗಳನ್ನು ಯಾರೊಂದಿಗಾದರೂ ಮಾತನಾಡಲು ಅಥವಾ ಅನಗತ್ಯ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಲು ವ್ಯರ್ಥ ಮಾಡುತ್ತೀರಿ ಎಂದು ನಮಗೆ ತಿಳಿದಿದೆ. ಆದರೆ ನಾವು ಇಂದು ನಿಮ್ಮನ್ನು ಕೇಳುತ್ತಿರುವ 15 ನಿಮಿಷಗಳು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು. ಈ ಜ್ಯೋತಿಷ್ಯ ಕಾರ್ಯಕ್ರಮವನ್ನು 15 ನಿಮಿಷಗಳ ಕಾಲ ಎಚ್ಚರಿಕೆಯಿಂದ ವೀಕ್ಷಿಸಿ. ನಿಮ್ಮ ಗಡಿಯಾರವನ್ನು ನೋಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆಯನ್ನು ನೀವು ನೋಡದಿದ್ದರೆ ನೀವು ನೋಡುವುದನ್ನು ನಿಲ್ಲಿಸಬಹುದು. ನಾಳೆ ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ತರುತ್ತದೆ ಎಂದು ನಮಗೆ ಸಂಪೂರ್ಣ ವಿಶ್ವಾಸವಿರುವುದರಿಂದ ನಾವು ಇದನ್ನು ಪೂರ್ಣ ಖಾತರಿಯೊಂದಿಗೆ ಹೇಳುತ್ತಿದ್ದೇವೆ ಸ್ನೇಹಿತರೆ. ಈ ಪವಾಡದ ಘಟನೆ ನಿಮ್ಮ ಜೀವನದಲ್ಲಿ ಮೊದಲು ಯಾರಿಗೂ ಸಂಭವಿಸಿಲ್ಲ. ನಿಮ್ಮ ಜಾತಕದಲ್ಲಿ ಇದೀಗ ಶುಭ ಯೋಗವು ರೂಪುಗೊಳ್ಳುತ್ತಿದೆ. ಇದು ಸಂಪತ್ತನ್ನು ಗಳಿಸುವ, ಅದೃಷ್ಟವನ್ನು ಹೆಚ್ಚಿಸುವ ಮತ್ತು ಇದು ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಿಮಗೆ ತೊಂದರೆ ನೀಡುತ್ತಿದ್ದ ನಿಮ್ಮ ಎಲ್ಲ ಶತ್ರುಗಳನ್ನು ಈಗ ಮೌನಗೊಳಿಸಲಾಗುವುದು. ಹೌದು, ನೀವು ಅದನ್ನು ಸಂಪೂರ್ಣವಾಗಿ ಸರಿಯಾಗಿ ಕೇಳುತ್ತಿದ್ದೀರಿ. ಮೊದಲು ನೀವು ಏನನ್ನಾದರೂ ಹೇಳಲು ಪ್ರಯತ್ನಿಸಿದಾಗಲೆಲ್ಲ ಜನರು ನಿಮ್ಮ ಮಾತನ್ನು ಕೇಳಲು ಆಸಕ್ತಿ ಹೊಂದಿರಲಿಲ್ಲ. ಯಾರು ನಿಮ್ಮನ್ನು ಹೃದಯದಿಂದ ಗೌರವಿಸುತ್ತಿರಲಿಲ್ಲ. ಎಲ್ಲರೂ ನಿಮ್ಮೊಂದಿಗೆ ಕೇವಲ ಪ್ರದರ್ಶನಕ್ಕಾಗಿ ಮಾತನಾಡುತ್ತಿದ್ದರು. ಆದರೆ ಒಳಗೊಳಗೆ ಆಳವಾಗಿ ಅವರು ನಿಮ್ಮ ಯಶಸ್ಸಿನ ಬಗ್ಗೆ ಅಸಹ್ಯಪಟ್ಟರು ಮತ್ತು ನಿಮ್ಮನ್ನು ಅವಮಾನಿಸಲು ಪ್ರಯತ್ನಿಸಿದರು. ಈಗ ಇದೆಲ್ಲವೂ ಬದಲಾಗಲಿದೆ. ಈಗ ಜನರು ಮೌನವಾಗಲಿದ್ದಾರೆ, ಏಕೆಂದರೆ ಸುಳ್ಳು ಎಷ್ಟು ಕಾಲ ಅಡಗಿರಬಹುದು. ಒಂದು ದಿನ ಸತ್ಯ ಗೆಲ್ಲುವುದು ಖಚಿತ.
ಮತ್ತು ಈಗ ಸಮಯ ಬಂದಿದೆ. ಶನಿದೇವರ ಆಶೀರ್ವಾದದಿಂದ ನಾಳೆಯಿಂದ ಸತ್ಯ ಗೆಲ್ಲುತ್ತದೆ. ಈಗ ನೀವು ಈ ಸಮಯವನ್ನು ಸರಿಯಾಗಿ ಬಳಸಬೇಕು. ಶನಿದೇವರ ಆಶೀರ್ವಾದದಿಂದ ನಿಮ್ಮ ಜಾತಕದಲ್ಲಿ ಅಂತಹ ವಿಶೇಷ ಗ್ರಹ ಸಂಚಾರ ರೂಪುಗೊಳ್ಳುತ್ತಿದೆ. ಇದು ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿ ಸಂಭವಿಸುವುದಿಲ್ಲ. ಒಳ್ಳೆಯ ಕಾರ್ಯಗಳನ್ನು ಮಾಡುವವರು, ಸತ್ಯದ ಮಾರ್ಗವನ್ನು ಅನುಸರಿಸುವವರು ಮತ್ತು ಶನಿದೇವರನ್ನು ನಂಬುವವರು ಮಾತ್ರ ಅಂತಹ ಅದ್ಭುತ ಸಂಯೋಜನೆಗಳು ಅವರ ಜೀವನದಲ್ಲಿ ರೂಪುಗೊಳ್ಳುತ್ತದೆ. ಇದೆಲ್ಲವೂ ದೇವರ ಆಟ. ಒಳ್ಳೆಯ ಕಾರ್ಯಗಳನ್ನು ಮಾಡುವವರು ಮತ್ತು ತನ್ನನ್ನು ನಂಬುವವರು ಎಂದಿಗೂ ನಿರಾಶೆಗೊಳ್ಳಬಾರದು ಎಂದರೂ ದೇವರು ಬಯಸುತ್ತಾನೆ. ಕೆಲವೊಮ್ಮೆ ಫಲಿತಾಂಶಗಳು ಸ್ವಲ್ಪ ತಡವಾದರೂ ಯಾರು ಬರಿಗೈಯಲ್ಲಿ ಹಿಂತಿರುಗಲು ಬಿಡುವುದಿಲ್ಲ. ಪರೀಕ್ಷೆಯಲ್ಲಿ ನಾವು ಸ್ವಲ್ಪ ಸಮಯ ಕಾಯಬೇಕಾದಂತೆ ದೇವರು ಕೂಡ ನಮ್ಮನ್ನು ಪರೀಕ್ಷಿಸುತ್ತಾನೆ. ನಾವು ಆತನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಾಗ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರತಿಫಲವನ್ನು ನೀಡುತ್ತಾನೆ. ಈಗ ದೇವರು ನಿಮ್ಮ ಒಳ್ಳೆಯ ಕಾರ್ಯಗಳ ಪ್ರತಿಫಲವನ್ನು ನೀಡಲಿದ್ದಾನೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ 5 ಪ್ರಮುಖ ಬದಲಾವಣೆಗಳು ಸಂಭವಿಸಲಿದೆ. ಅದು ನಿಮಗೆ ದೊಡ್ಡ ಪವಾಡವೆಂದು ಸಾಬೀತುಪಡಿಸುತ್ತದೆ. ಆದರೆ ಈ ಸಮಯದಲ್ಲಿ ನೀವು ಯಾವುದೇ ತಪ್ಪುಗಳನ್ನು ಮಾಡಬಾರದು. ದೇವರು ಯಾವಾಗಲೂ ಎಲ್ಲರಿಗೂ ದಯೆ ತೋರಿಸುವುದಿಲ್ಲ. ಆದರೆ ಅವನು ಯಾರ ಮೇಲೆ ದಯೆ ತೋರಿಸುತ್ತಾನೋ ಅವರಿಗೆ ಅವನ ಖಂಡಿತವಾಗಿ ಒಂದಲ್ಲ ಒಂದು ಚಿಹ್ನೆಯನ್ನು ನೀಡುತ್ತಾನೆ ಎಂಬುದನ್ನು ನೆನಪಿನಲ್ಲಿಡಿ. ಆದ್ದರಿಂದ ಈ ಚಿಹ್ನೆಯನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ, ಏಕೆಂದರೆ ಅದು ದೇವರ ಆಶೀರ್ವಾದ. ಹೌದು, ಈ ಚಿಹ್ನೆಗಳು ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನವನ್ನು ಸಮೃದ್ಧಗೊಳಿಸಬಹುದು. ನೀವು ಶೀಘ್ರದಲ್ಲೇ ಸ್ವೀಕರಿಸುವ 5 ದೊಡ್ಡ ಒಳ್ಳೆಯ ಸುದ್ದಿಗಳು ಯಾವುವು ಎಂದು ನಾವು ನಿಮಗೆ ಹೇಳುತ್ತೇನೆ. ಆದ್ದರಿಂದ ಈ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಎಚ್ಚರಿಕೆಯಿಂದ ವೀಕ್ಷಿಸಿ. ಶನಿದೇವನು ನಿಮ್ಮ ಜೀವನದಲ್ಲಿ ದಯೆ ತೋರಿಸಿದಾಗಲೆಲ್ಲ ಅವನು ನಿಮಗೆ ವಿಶೇಷ ಚಿಹ್ನೆಯನ್ನು ನೀಡುತ್ತಾನೆ. ಮೊದಲ ಚಿಹ್ನೆ ನಾಯಿ. ಹೌದು, ಮುಂದಿನ 24 ಗಂಟೆಗಳಲ್ಲಿ ನೀವು ಕಪ್ಪು ನಾಯಿಯನ್ನು ನೋಡಿದರೆ ಶನಿದೇವನು ನಿಮ್ಮ ಮನೆಗೆ ಬರಲಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಈಗ ನೀವು ಯೋಚಿಸುತ್ತಿರಬಹುದು, ಕಪ್ಪು ನಾಯಿಗಳು ತುಂಬ ಇವೆ ಅಂತ. ಹೌದು, ಎಂದಾದರೆ ಹೇಗೆ ಗುರುತಿಸುವುದು ಸ್ನೇಹಿತರೆ? ಈ ಸಮಯದಲ್ಲಿ ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ಅದು ಭೀಕರ ವಿಪತ್ತಿಗೆ ಕಾರಣವಾಗಬಹುದು. ಆದರೆ ನೀವು ತಾಳ್ಮೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ನೀವು ಆ ಬಿಕ್ಕಟ್ಟನ್ನು ತಪ್ಪಿಸಬಹುದು. ನಾನು ಮೊದಲೇ ಹೇಳಿದಂತೆ ಈ ಸಮಯದಲ್ಲಿ ಶನಿದೇವನ ಮನಸ್ಥಿತಿ ತುಂಬ ಅನುಕೂಲಕರವಾಗಿದೆ ಎಂದು ತೋರುತ್ತದೆ. ಅವನು ನಿಮ್ಮ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲವು ವಿಷಯಗಳಿಗೆ ಗಮನ ಕೊಡುವುದು ಬಹಳ ಮುಖ್ಯ. ಏನಾಗಲಿದೆ, ನೀವು ಜಾಗರೂಕರಾಗಿರಬೇಕು. ನೀವು ಯಾವ ವ್ಯೂಹಗಳನ್ನು ಪಡೆಯುತ್ತೀರಿ ಇದನ್ನೆಲ್ಲ ಎಚ್ಚರಿಕೆಯಿಂದ ಆಲಿಸಿ. ನಮ್ಮ ಕ್ರಿಯೆಗಳ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸಲಾಗುತ್ತದೆ ಎಂದು ನಾವು ಆಗಾಗ್ಗೆ ಭಾವಿಸುತ್ತೇವೆ. ಆದರೆ ಕೆಲವು ಕ್ರಿಯೆಗಳು ಭವಿಷ್ಯದ ಜನ್ಮಗಳಲ್ಲಿಯೇ ಸಹ ಕೊಯ್ಯಲ್ಪಡುತ್ತದೆ. ಅಂದರೆ ಇದು ಏಕೆ ನಾವು ಉತ್ತರವನ್ನು ಕಂಡುಕೊಳ್ಳುತ್ತೇವೆ. ಆದರೆ ಅದಕ್ಕೂ ಮೊದಲು ಈ ಮುಂಬರುವ 7 ದಿನಗಳಲ್ಲಿ ನಿಮಗೆ ಸಂಭವಿಸಬಹುದಾದ ಪ್ರಮುಖ ಘಟನೆಗಳನ್ನು ಚರ್ಚಿಸೋಣ. ನಿಮ್ಮ ಜೀವನದಲ್ಲಿ ನಿಮಗೆ ನೋವುಂಟು ಮಾಡುತ್ತಿರುವವರು, ಅವರು ಹತ್ತಿರದವರಾಗಲಿ ಅಥವಾ ತಿಳಿದಿಲ್ಲದವರಾಗಲಿ, ಈಗ ಶನಿದೇವನ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಮಾಟ, ಮಂತ್ರ ಅಥವಾ ಇತರ ತಂತ್ರಗಳ ಮೂಲಕ ನಿಮ್ಮನ್ನು ಪದೇ ಪದೇ ಕಿರುಕುಳ ನೀಡುತ್ತಿರುವವರು ಶನಿದೇವ ಸ್ವತಃ ತಮ್ಮ ಖಾತೆಗಳನ್ನು ಇತ್ಯರ್ಥಪಡಿಸಲಿದ್ದಾನೆ. ಈಗ ನೀವು ಚಿಂತಿಸಬೇಕಾಗಿಲ್ಲ. ಶತ್ರುಗಳಿಂದ ತೊಂದರೆಗೊಳಗಾದವರು ಖಚಿತವಾಗಿ ವಿಶ್ರಾಂತಿ ಪಡೆಯಬಹುದು. ಅವರು ನಿಮಗೆ ಸ್ವಲ್ಪವೂ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಅಸೂಯೆ ಮತ್ತು ಅಸೂಯೆಯಿಂದ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದ ಸ್ನೇಹಿತರು ನಮ್ಮ ಜೀವನದ ಮೇಲೆ ದಾಳಿ ಮಾಡಬಹುದು. ಅಂತಹ ಜನರು ಏನು ಬೇಕಾದರೂ ಮಾಡಬಹುದು. ನಿಮ್ಮ ಬಗ್ಗೆ ಅಸೂಯೆ ಪಟ್ಟವರು ಮತ್ತು ನಿಮ್ಮನ್ನು ಹಿಂದಕ್ಕೆ ತಳ್ಳಿ ಮುಂದೆ ಸಾಗಲು ಬಯಸುವವರು ನಿಮ್ಮ ಬಹಳ ಎಚ್ಚರಿಕೆಯಿಂದ ಮುಂದುವರಿಯಬೇಕು, ಏಕೆಂದರೆ ಇದು ಸ್ಪರ್ಧೆಯ ಯುಗ. ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಒಂದು ಸಂದಿಗ್ಧತೆ, ನಿಮ್ಮ ಜೀವನದಲ್ಲಿ ಒಂದು ಅಶಾಂತಿ ಇದೆ. ಈ 5 ದಿನಗಳಲ್ಲಿ ನೀವು ಅದರಿಂದ ಖಂಡಿತವಾಗಿಯೂ ಪರಿಹಾರವನ್ನು ಪಡೆಯುತ್ತೀರಾ ಸ್ನೇಹಿತರೆ. ನೀವು ಈ ಶಕ್ತಿಯಿಂದ ಕೂಡಿರುತ್ತೀರಿ. ಕುಟುಂಬದ ಸದಸ್ಯರ ಮದುವೆಗಾಗಿ ನಡೆಯುತ್ತಿದ್ದ ಮಾತುಕತೆಗಳು ಯಶಸ್ವಿಯಾಗಲಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ವಾದವನ್ನು ತೋರಿಸಬೇಡಿ. ಕೋಪ ಮತ್ತು ಆತುರದಲ್ಲಿ ಬಹಳ ಜಾಗರೂಕರಾಗಿರಿ. ನೀವು ನಕಾರಾತ್ಮಕ ನಡವಳಿಕೆಯನ್ನು ತೋರಿಸಬಾರದು ಮತ್ತು ನೀವು ಪ್ರಮುಖ ದಾಖಲೆಗಳನ್ನು ಸುರಕ್ಷಿತವಾಗಿರಿಸಿಕೊಳ್ಳಬೇಕು. ಇತರರನ್ನು ಅವಲಂಬಿಸುವುದರಿಂದ ನಷ್ಟವಾಗುವ ಸಾಧ್ಯತೆ ಇದೆ. ನಿಮ್ಮ ಈ ನ್ಯೂನತೆಗಳು ಸುಧಾರಿಸುವ ಮೂಲಕ ನೀವು ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಹುದು. ನೋಡಿ, ಕೋಪವು ಒಂಟಿಯಾಗಿ ಬರುತ್ತದೆ, ಆದರೆ ನಿಮ್ಮಿಂದ ಎಲ್ಲವನ್ನು ಕಸಿದುಕೊಳ್ಳುತ್ತದೆ ಎಂದು ಯಾರೋ ಸರಿಯಾಗಿ ಹೇಳಿದ್ದಾರೆ. ಆದ್ದರಿಂದ ಜೀವನದಲ್ಲಿ ಕೋಪ ಬಂದಾಗಲೆಲ್ಲ ನಿಮ್ಮನ್ನು ನೀವು ಜಾಗರೂಕರಾಗಿರಿ. ನಿಮ್ಮಲ್ಲಿ ಕೆಲವು ನ್ಯೂನತೆಗಳಿದೆ ಎಂದು ನೀವು ಭಾವಿಸಿದರೆ ಆ ನ್ಯೂನತೆಗಳನ್ನು ತೆಗೆದುಹಾಕಲು ಪ್ರಯತ್ನಿಸಿ. ಈ 7 ದಿನಗಳಲ್ಲಿ ಅಥವಾ 5 ದಿನಗಳಲ್ಲಿ ವ್ಯವಹಾರದಲ್ಲಿ
ಕೆಲವು ಸಮಸ್ಯೆಗಳು ಉದ್ಭವಿಸಲಿದೆ. ಅದಕ್ಕಾಗಿಯೇ ನಾವು ನಿಮಗೆ ಸಲಹೆ ನೀಡುತ್ತೇನೆ. ಒಂದು ವಿಶೇಷ ಸಲಹೆ ಎಂದರೆ ಹೆಚ್ಚು ಅಪಾಯಗಳನ್ನು. ಆದ್ದರಿಂದ ಅವಳನ್ನು ಸಂತೋಷವಾಗಿಡಲು ಎಲ್ಲ ಪ್ರಯತ್ನಗಳನ್ನು ಮಾಡಿ. ನೀವು ಪುರುಷರಾಗಿದ್ದರೆ ನಿಮ್ಮ ಹೆಂಡತಿಯನ್ನು ಹೊರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಏನಾದರೂ ಧರಿಸಲು ಅಂದರೆ ಬಟ್ಟೆಯನ್ನು ಖರೀದಿಸಿ ಅಥವಾ ಅವರ ಇಷ್ಟವಾದ ವಸ್ತುವನ್ನು ಖರೀದಿಸಿ ರೆಸ್ಟೋರೆಂಟ್ಗಳಲ್ಲಿ ತಿನ್ನಿಸಿರಿ. ಮಹಿಳೆಯರು ಅತಿಯಾದ ವಸ್ತುವು ಬೇಕಾಗಿಲ್ಲ. ಅವರಿಗೆ ಭಾವನಾತ್ಮಕ ಸಂಪರ್ಕ ಮತ್ತು ಗೌರವ ಮಾತ್ರ ಬೇಕಾಗುತ್ತದೆ. ಮತ್ತು ನೀವು ಮಹಿಳೆಯಾಗಿದ್ದರೆ ನಿಮ್ಮ ಗಂಡನ ನೆಚ್ಚಿನ ಊಟವನ್ನು ಬೇಯಿಸುವ ಮೂಲಕ ನೀವು ಅವರನ್ನು ಮೆಚ್ಚಿಸಬಹುದು. ಈ ಸಣ್ಣ ಸಣ್ಣ ಸಂಗತಿಗಳು ಅಂದರೆ ನಿಮ್ಮ ಸಂಗಾತಿಯನ್ನು ಮೆಚ್ಚಿಸಲು ಅನುಕೂಲಕರವಾಗಿದೆ. ಅವರು ಸಂತೋಷವಾಗಿದ್ದಾಗ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮೊಂದಿಗೆ ಇರುತ್ತದೆ. ಈ ವರ್ಷ ನೀವು ಧಾರ್ಮಿಕ ತೀರ್ಥಯಾತ್ರೆಯನ್ನು ಪರಿಗಣಿಸಬಹುದು ಮತ್ತು ನೀವು ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಬಹುದು. ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸತನವು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ನೀವು ಮೊದಲಿಗಿಂತ ಹೆಚ್ಚು ಸುಲಭವಾದ ಜನರೊಂದಿಗೆ ಸಂವಹನ ನಡೆಸುತ್ತೀರಿ. ನಿಮ್ಮ ನಡವಳಿಕೆ ಬದಲಾಗುತ್ತದೆ. ನಿಮ್ಮ ಮಾತುಗಳು ಬಲವಾದ ಪರಿಣಾಮವನ್ನು ಬೀರುತ್ತದೆ. ನೀವು ಹೇಳುವುದು ಜನರಿಗೆ ಹೆಚ್ಚು ಸ್ಫೂರ್ತಿ ನೀಡುತ್ತದೆ. ನಿಮ್ಮ ಧ್ವನಿ ಗಂಭೀರತೆ ಮತ್ತು ಮಹತ್ವವನ್ನು ತಿಳಿಸುತ್ತದೆ. ನಿಮ್ಮ ಸಂಭಾಷಣೆ ಮೊದಲಿಗಿಂತ ಉತ್ತಮವಾಗಿರುತ್ತದೆ. ನೀವು ಸ್ವಲ್ಪ ಓಡಾಡಬೇಕಾಗಬಹುದು, ಆದರೆ ವ್ಯರ್ಥವಾಗುವುದಿಲ್ಲ. ಈ ಪ್ರಯತ್ನವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ನೀವು ಸಾಂದರ್ಭಿಕ ಆಯಾಸವನ್ನು ಸಹ ಅನುಭವಿಸಬಹುದು, ಆದರೆ ನಿಮ್ಮನ್ನು ಕೆರಳಿಸಬಹುದು. ಅಂತಹ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿ, ಮಕ್ಕಳು ಅಥವಾ ಕುಟುಂಬ ಸದಸ್ಯರ ಮೇಲೆ ನಿಮ್ಮ ಕೋಪವನ್ನು ಹೊರಹಾಕಬಹುದು. ಇದರಿಂದ ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಅವನಿಗೆ ದೊರೆಯುತ್ತದೆ. ಮತ್ತು ನೀವು ಅವನ ಹೆಂಡತಿಯಾದ ಮಹಿಳೆ ಅವಳಿಗೆ ಲಕ್ಷ್ಮಿಯ ರೂಪವಾಗುತ್ತಾರೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಹೆಂಡತಿಯ ನಿಜವಾದ ಲಕ್ಷ್ಮಿಯ ರೂಪವಾಗಬೇಕೆಂದು ನೀವು ಬಯಸಿದರೆ, ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಂಪತ್ತು ಇರಬೇಕೆಂದು ಬಯಸಿದರೆ ನೀವು ಸಹ ಬೆಳಗ್ಗೆ ಬೇಗನೆ ಎದ್ದು ಹೆಂಡತಿಯ ಕೈಗಳಿಗೆ ಮುತ್ತಿಡಿ. ಇದು ಖಂಡಿತ ಒಳ್ಳೆಯದಾಗುತ್ತದೆ. ಈ ಸಾಧ್ಯವಾಗುತ್ತದೆ. ನೀವು ಕೂಡ ಚೆನ್ನಾಗಿರ್ತೀರಾ. ಆ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಸುರಿಸಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಮತ್ತೆ ಮದುವೆಯಾಗದೇ ಇರುವವರು ಏನು ಮಾಡಬೇಕು? ಆಗ ಅವರ ಜೀವನದಲ್ಲಿ ಒಬ್ಬ ಮಹಿಳೆ ಇದ್ದಾಳೆ. ಸ್ನೇಹಿತರೆ, ನಾನು ನಿಮಗೆ ಅವಳನ್ನು ಗುರುತಿಸಲು ಕಳಿಸುತ್ತೇನೆ, ಏಕೆಂದರೆ ಆ ಮಹಿಳೆ ನಿಮಗಾಗಿ ಹಂಬಲಿಸುತ್ತಿದ್ದಾಳೆ. ಆ ಮಹಿಳೆ ನಿಮ್ಮನ್ನು ಮಾಟ ಮಂತ್ರ ಇತರ ಆಚರಣೆಗಳು ಮತ್ತು ಸ್ನೇಹಿತರನ್ನು ಮಾಡಿಸುತ್ತಾ ಇದನ್ನು ತಪ್ಪಿಸಲು ನೀವು ನಿಮ್ಮ ಆತ್ಮ ಮತ್ತು ನಿಮ್ಮ ಮನೆಯನ್ನು ಆಧ್ಯಾತ್ಮಿಕವಾಗಿ ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಇದರಿಂದ ದೈವಿಕ ಶಕ್ತಿಗಳು ನಿಮ್ಮ ಸುತ್ತಲೂ ಉಳಿಯುತ್ತವೆ ಮತ್ತು ಯಾವುದೇ ನಕಾರಾತ್ಮಕತೆ ಪ್ರವೇಶಿಸುವುದಿಲ್ಲ. ಇಂದು ನಾನು ನಿಮ್ಮೊಂದಿಗೆ ಬಹಳ ಗೌಪ್ಯ ಮತ್ತು ಪ್ರಮುಖ ರಹಸ್ಯವನ್ನು ಹಂಚಿಕೊಂಡಿದ್ದೇನೆ. ದಯವಿಟ್ಟು ಅದನ್ನು ಹಗುರವಾಗಿ ಪರಿಗಣಿಸಬೇಡಿ, ಏಕೆಂದರೆ ಅದು ನಿಮ್ಮ ಜೀವನದಲ್ಲಿ ಆಳವಾದ ಬದಲಾವಣೆಯನ್ನು ತರಬಹುದು. ನೀವು ಪ್ರಸ್ತುತ ಕಠಿಣ ಸಮಯವನ್ನು ಎದುರಿಸುತ್ತಿದ್ದರೆ ಮತ್ತು ಏನು ಸರಿಯಾಗಿ ನಡೆಯಲು ಸಾಧ್ಯವಿಲ್ಲ ಎಂದು ಭಾವಿಸಿದರೆ, ದೇವರ ಹೆಸರಿನಲ್ಲಿ ಮುಂದುವರಿಯಿರಿ. ಭಗವಂತ ನಿಮ್ಮನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ನಿಮಗೆ ಹೆಚ್ಚು ಅಗತ್ಯವಿರುವಾಗ ಅವನು ನಿಮಗಾಗಿ ಒಂದು ಮಾರ್ಗವನ್ನು ಮಾಡುವವನು. ಕೆಲವೊಮ್ಮೆ ಜೀವನದಲ್ಲಿ ಏನು ಚೆನ್ನಾಗಿ ನಡೆಯುವುದಿಲ್ಲ ಎಂದು ತೋರುತ್ತದೆ, ಆದರೆ ಆಗಲೂ ದೇವರು ನಿಮ್ಮೊಂದಿಗಿದ್ದಾನೆ ಎಂಬುದನ್ನು ನೆನಪಿಡಿ. ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಸಾಧಾರಣ ಘಟನೆ ಸಂಭವಿಸಲಿದೆ. ಈ ಘಟನೆ ನಿಮಗೆ ಆಘಾತವನ್ನುಂಟು ಮಾಡಬಹುದು, ಆದರೆ ಅದರ ಪರಿಣಾಮವು ನಿಮ್ಮ ಇಡೀ ಜೀವನವನ್ನು ಪರಿವರ್ತಿಸುತ್ತದೆ. ನೀವು ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಎಂದು ನನಗೆ ತಿಳಿದಿದೆ. ನೀವು ಬಹಳಷ್ಟು ಅನುಭವಿಸಿದ್ದೀರಿ. ಈಗ ನೀವು ಪರಿಹಾರವನ್ನು ಕಂಡುಕೊಳ್ಳುವ ಕ್ಷಣ ಬಂದಿದೆ. ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರುವ ಏನೋ ಸಂಭವಿಸಲಿದೆ. ನಿಮ್ಮ ಶತ್ರುಗಳು ಈಗ ಸ್ವತಃ ಭಯಭೀತರಾಗುತ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ನೋಡೋದಿಲ್ಲ ಕುಂಭರಾಶಿಯವರ ಮೇ ಭವಿಷ್ಯ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿ ನೀಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಹಾಗೆ ಓಂ ಶನಿ ದೇವಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು ಎಲ್ರಿಗೂ.